ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಮಾಹಿತಿ ಏನಪ್ಪ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಅಂದರೆ BPL ರೇಷನ್ ಕಾರ್ಡ್ದಾರರಿಗೆ ಇಲ್ಲಿ ಬಿಗ್ ಶಾಕನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಯಾಕಂದರೆ ಇಲ್ಲಿ 11 ಲಕ್ಷ ಗೃಹಲಕ್ಷ್ಮಿಯರಿಗೆ ಇಲ್ಲಿ BPL ರೇಷನ್ ಕಾರ್ಡನ್ನು ರದ್ದಾಗ್ತಾ ಇದ್ದಾವೆ ಅಂತ ಸರ್ಕಾರದ ಹತ್ರ ಇಲ್ಲಿ ಇಷ್ಟೊಂದು ಅಮೌಂಟ್ ಇಲ್ಲ. ಮತ್ತು ಇದಕ್ಕೆ ಕೂಡ ಈ ಒಂದು ರೀತಿ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಸಾಕ್ಷಿ ಆಧಾರಗಳು ನೀವು TVಯಲ್ಲಿ ಮತ್ತು ಫೋನ್ಗಳಲ್ಲಿ ನೋಡೇ ಇರ್ತೀರ ಮತ್ತು ಕೇಳೇ ಇರ್ತೀರ. ಹಾಗೆ ಇದೆಲ್ಲ ಗೃಹಲಕ್ಷ್ಮಿ ಹಣ ನಿಲ್ಲಿಸ್ಕೋಸ್ಕರನೇ ಈ ಒಂದು BPL ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ನೀವು ಸಾಕಷ್ಟು ನ್ಯೂಸ್ನಲ್ಲಿ ನೋಡೇ ಇರ್ತೀರ. ಹಾಗಿದ್ರೆ ಈ ಒಂದು ರೇಷನ್ ಕಾರ್ಡನ್ನು ರದ್ದಾಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲವನ್ನ ಈ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಳಬೇಕಾದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ, ಇಲ್ಲಿ ಪ್ರತಿನಿತ್ಯ ಹೇಳುವಾಗೆ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ನೋಡಬೇಡಿ. ಯಾಕಂದರೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಅದೇ ಥರ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮೊಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಹಾಗೆ ಮೊದಲನೇದಾಗಿ ನೋಡೋದಾದರೆ, ಇಲ್ಲಿ BPL ರೇಷನ್ ಕಾರ್ಡ್ ರದ್ದು ಯಾರಿಗೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಯಾರಿಗೆ ಗೃಹಲಕ್ಷ್ಮಿ ಹಣವನ್ನು ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿವರೆಗೂ ಕೂಡ BPL ರೇಷನ್ ಕಾರ್ಡನ್ನು APL ರೇಷನ್ ಕಾರ್ಡ್ ಆಗಿ ಬದಲಾವಣೆ ಯಾರ್ಯಾರಿಗೆ ಮಾಡಿದ್ದಾರೆ. ಹಾಗಿದ್ರೆ 11 ಲಕ್ಷ ಕಾರ್ಡನ್ನು ಇಲ್ಲಿ ಬರೀ BPLನ್ನು ರದ್ದು ಮಾಡಲಾಗಿದೆ ಅಂತ ಈ ಒಂದು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ. ಈಗ ಮೊದಲನೇದಾಗಿ ಇಲ್ಲಿ ಜನರ ಅಭಿಪ್ರಾಯ ಏನು ಅಂದರೆ, ಇಲ್ಲಿ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರ ಇಷ್ಟು ದಿನ ಏನು ನೋಡದೆ ಅಕ್ಕಿನ ರೇಷನನ್ನು ಕೊಡ್ತಾ ಇದ್ರ, ಮೊದಲೇ ಹೇಳಬೇಕಿತ್ತು. ನಾವು ಈ ರೀತಿ ಇರೋರಿಗೆಲ್ಲ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ರದ್ದನ್ನು ಮಾಡ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ಹೇಳಬೇಕಿತ್ತು ಅಂತ ಇಲ್ಲಿ ಜನರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಸರ್ಕಾರ ಇದಕ್ಕೆ ಏನು ಹೇಳಿದೆ ಅಂದರೆ, ಇಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದಕ್ಕೆ ಎಲ್ಲರ BPL ರೇಷನ್ ಕಾರ್ಡನ್ನು ರದ್ದಾಗಲ್ಲ. ಹಾಗಿದ್ರೆ 15ನೇ ಕಂತಿನ ಹಣವನ್ನು ಇಲ್ಲಿ ಹಾಕ್ತೀವಿ ಅಂತ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಆದರೆ ಈಗ ಸರಿಸುಮಾರು 11 ಲಕ್ಷ BPL ಕಾರ್ಡನ್ನೇ ಇಲ್ಲಿ ರದ್ದನ್ನು ಮಾಡಿದ್ದಾರೆ. ಇದರ ಬಗ್ಗೆ ಸರ್ಕಾರ ಒಪಿನಿಯನ್ ಏನಂದರೆ, ಇಲ್ಲಿ ಯಾರ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಇರುತ್ತೋ ಅವ್ರುಗಳು, ಮತ್ತು ಇನ್ನು ಯಾರ ಮನೆಯಲ್ಲಿ ಟ್ಯಾಕ್ಸ್ ಪೇಯರ್ ಇರ್ತಾರೋ, ಮತ್ತು ಯಾರು ವರ್ಷಕ್ಕೆ ತಮ್ಮ ಒಂದು ಆದಾಯವನ್ನು 1,20,000ಕ್ಕಿಂತ ಹೆಚ್ಚಿರುತ್ತೋ ಅವ್ರುಗಳ BPL ರೇಷನ್ ಕಾರ್ಡನ್ನು ಇಲ್ಲಿ ರದ್ದನ್ನು ಸ್ವತಃ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನು ಅಂತ ನೀವು ಕೇಳೋದಾದರೆ, ಈಗೇನು 11 ಲಕ್ಷ ರೇಷನ್ ಕಾರ್ಡನ್ನು ರದ್ದಾಗಿದೆಯೋ ಅವ್ರ ಮನೆಗೆ ಹೋಗಿ ಈಗ ಸರ್ವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇದಕ್ಕೆ ಪರಿಹಾರ ಏನು ಅಂದರೆ, ಇಲ್ಲಿ ಈ ಹಿಂದೆ 4-5 ತಿಂಗಳಿನಿಂದ ಯಾರು ಅಕ್ಕಿಯನ್ನು ಪಡೆದಿರಲ್ಲೋ ಆ ಒಂದು ಆದಾಯ ಏನಿರುತ್ತೋ ಅವರ ಕನಿಷ್ಠ ಆದಾಯ, ಅದಕ್ಕಾಗಿ ಇಲ್ಲಿ ಒಂದು BPL ಕಾರ್ಡನ್ನು ರದ್ದಾಗಿದ್ದರೆ ಅಂಥವರಿಗೆ ಇಲ್ಲಿ ಆಹಾರ ಇಲಾಖೆಯಿಂದ ಒಂದು ಪತ್ರವನ್ನು ಬರೆದು ಕೊಟ್ಟರೆ ನಿಮ್ಮ ಒಂದು BPL ಕಾರ್ಡನ್ನು ಮತ್ತೆ ರೀಓಪನನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಯಾರ ಒಂದು BPL ರೇಷನ್ ಕಾರ್ಡ್ ರದ್ದಾಗಿರ್ತೋ ಅಂಥವರ ಇಲ್ಲಿ ಗೃಹಲಕ್ಷ್ಮಿ ಹಣ ಕೂಡ ಇಲ್ಲಿ ಬರೋದಿಲ್ಲ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಇಲ್ಲಿವರೆಗೆ ನಡೆದಿರುವ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟನ್ನು ತೊಗೊಂಡು ಸಿಗ್ತೀನಿ. ಧನ್ಯವಾದಗಳು.